ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ 10 o'clock ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಎಲ್ಲ ಹಳದಿ ಆಗಿದೆ ಫ್ರೆಂಡ್ಸ್. ವಿಡಿಯೋ ಎಲ್ಲ ನೋಡಿ ಇಷ್ಟಪಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾಯಿದೆ. ಮತ್ತು ತುಂಬ ಚೆನ್ನಾಗಾಯ್ತು ಫ್ರೆಂಡ್ಸ್. ಹಳದಿ ಎಲ್ಲ ತುಂಬ ಮನೇಲಿ ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ಜನ ಎಲ್ಲ ಬಂದಿದ್ದರು, ತುಂಬ ಜನ ಬಂದಿದ್ದರು. ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡೋದು, ತುಂಬ ಎಲ್ಲರೂ ಖುಷಿಪಟ್ಟು ಎಂಜಾಯ್ ಮಾಡಿದ್ರು ಫ್ಯಾಮಿಲಿ ಎಲ್ಲ. ನೆನ್ನೆ ಒಂಥರ ಗುಡ್ ಡೇ ಅನ್ನೋ ಥರ ಇತ್ತು. ಆ್ಯಂಡ್ ಇವತ್ತು ನಾನು ಗ್ರೀನ್ ಹಾಕ್ಕೊಂಡು ಏನಕ್ಕೆ ರೆಡಿಯಾಗಿದ್ದೀನಿ ಅಂದರೆ ನಿಮ್ಗೆ ಅಫ್ಕೋರ್ಸ್ ಗೊತ್ತಿರುತ್ತೆ, ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ. ನನ್ನ ಹತ್ರ ಗ್ರೀನ್ ಡ್ರೆಸ್ ಇರಲಿಲ್ಲ ಯಾವುದೂ. ಮೆಹಂದಿ ಹೆಂಗೋ ಯಾವುದಾದ್ರೂ ಒಂದೆರಡು ವೀಡಿಯೋ ಮಾಡೇ ಮಾಡ್ತೀವಿ. ಅದಕ್ಕೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದೆ. ಹೇಗಿದೆ ಕಮೆಂಟ್ ಮಾಡಿ, ಫ್ರೆಂಡ್ಸ್. ಬಟ್ಟೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ, ನಿನ್ನೆ ತಾನೇ ಬಂತು. ಒಂದು 2 days ಲೇಟ್ ಆಗಿದ್ದಿದ್ರೆ ನನಗೆ ಡ್ರೆಸ್ ಇರ್ತಾ ಇರಲಿಲ್ಲ, ಗ್ರೀನ್ ಡ್ರೆಸ್ಸು. ಅದು ಅರ್ಜೆಂಟಿಗೆ ನೆನಪಾಗಿರಲಿಲ್ಲ ಗ್ರೀನು ತೊಗೊಬೇಕಂತ. ನಮ್ಮ ಮಮ್ಮಿ ನೆನಪಿಸಿದ್ರು, ಆವಾಗ ಬುಕ್ ಮಾಡಿದೆ. ಹಾಗೆ ಇವಾಗ ಬರ್ತಾಯಿದ್ದಾರೆ ಮೆಹಂದಿ ಹಾಕೋರು. ಮೈಸೂರು ಅರಸು ರೋಡಲ್ಲಿದ್ದಾರಲ್ಲ, ಅವ್ರಿಗೆ ಬುಕ್ ಮಾಡಿದ್ದೀನಿ, ಬರ್ತಾಯಿದ್ದಾರೆ. ಮನೆಯವರು ಯಾರ್ಯಾರು ಬೇಕು ಬಿಡಿಸ್ಕೊತಾರೆ ಮೆಹಂದಿ. ಫಸ್ಟು ನಾನು ಬಿಡಿಸ್ಕೊಂಬಿಡ್ತೀನಿ. ನಂದು ಆ್ಯಕ್ಚುಲಿ ಏನಂತಂದರೆ, ನನ್ನ ಬಾಡಿ ಸ್ವಲ್ಪ ಹೀಟ್ ಇರೋದ್ರಿಂದ ನಂದು ಕೈಗೆ ಹಾಕಿದ ಸ್ವಲ್ಪ ಹೊತ್ತಿಗೆ ನಂದು ಬೇಗ ರೆಡ್ ಆಗಿಬಿಡುತ್ತೆ, ಬ್ರೌನ್ ಆಗಿಬಿಡುತ್ತೆ ನೈಟಿಗೆಲ್ಲ. ಮತ್ತು ಎಂಗೇಜ್ಮೆಂಟಲ್ಲಿ ಏನಾಯಿತು ಅಂತಂದರೆ, ಹಾಕಿದ ತಕ್ಷಣ ಏನು ಮಾಡಿಬಿಟ್ಟೆ, ವಾಶ್ ಮಾಡಿಬಿಟ್ಟೆ, ತುಂಬ ಬ್ರೈಟ್ ಆಗಿಬಿಡುತ್ತೆ ಅಂತ ಕಲರ್ ಬರಲಿಲ್ಲ. ಆಮೇಲೆ ತುಂಬ ಯೋಚನೆ ಮಾಡಿದೆ, ಅಯ್ಯೋ ಕಲರೇ ಬರಲಿಲ್ಲ ಅಂತ. ನೈಟ್ ಮಲಗಿದ್ದು ಎದ್ದೇಳೋಷ್ಟರಲ್ಲಿ ಚೆನ್ನಾಗಿ ಕಲರ್ ಬಂದಿತ್ತು. ಸ್ವಲ್ಪ ಏನೊಂದು 1/2 hour 1 hour ಅಷ್ಟೇ ನಾನು ವಾಶ್ ಮಾಡಿಬಿಟ್ಟಿದ್ದೆ, ಆದರೂ ಕಲರ್ ಬಂದಿತ್ತು. ಇವಾಗ ಮದುವೆ ಅಲ್ವಾ, ಸ್ವಲ್ಪ ಡಾರ್ಕ್ ಆಗಲಿ ಅಂತ ವಾಶ್ ಮಾಡಲ್ಲ. ಇವತ್ತು ಫುಲ್ಲು ಈವ್ನಿಂಗ್ವರೆಗೂ ಇರ್ತೀನಿ. ಮೆಹಂದಿ ಎಲ್ಲ ಮುಗಿಯೋಷ್ಟರಲ್ಲೇ ಆಗುತ್ತೆ ಅನಿಸುತ್ತೆ, ಒಂದು 2-3 hours ಆಗುತ್ತೆ. ಇವಾಗ 10 ಅಂದರೆ ಅವ್ರು ಬರೋದು ಒಂದು 10:30 11 ಆಗುತ್ತೆ. ಅದೆಲ್ಲ ಕಂಪ್ಲೀಟ್ ಮುಗಿಯೋಷ್ಟರಲ್ಲಿ 1 o'clock ಆಗುತ್ತೆ. ನಾನು ಒಂದು ಈವ್ನಿಂಗ್ 5-6ಗೆಲ್ಲ ವಾಶ್ ಮಾಡಿಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ನಿನ್ನೆ ಹಳದಿಗೆ ಅಂದರೆ ಊಟ ಮಾಡೋದಕ್ಕೆ ಜನ ಎಲ್ಲ ಬರ್ತಾರಲ್ಲ, ಊಟಕ್ಕೆ ಅಂತ ಶಾಮಿಯಾನ ಹಾಕ್ಸಿದ್ರು. ಇವಾಗ ಎಲ್ಲನೂ ರಿಮೂವ್ ಮಾಡ್ತಾಯಿದ್ದಾರೆ. ಮನೆ ಮುಂದೆ ಮತ್ತು ಮನೆ ಮುಂದೆ ಒಂದು ಸೈಟ್ ಇದೆ ನಮ್ಮ ರಿಲೇಟಿವ್ಸ್ದು, ಅಲ್ಲೇ ಹಾಕಿದ್ರು. ಇವಾಗೆಲ್ಲನೂ ಬಿಚ್ಕೊಂಡು ಹೋಗ್ತಾಯಿದ್ದಾರೆ. ಮನೆ ಹತ್ರನೇ ಇದ್ದಾರೆ ಅವರು. ನಮ್ಮ ಮದುವೆಗೂ ಡೆಕೋರೇಷನ್ ಅವರಿಗೆ ಹೇಳಿರೋದು, ಸೊ ಇದಕ್ಕೂ ಅವ್ರಿಗೆ ಹೇಳಿದ್ವಿ. ಹಳದಿಗೆ ಬ್ಯಾಕ್ ಡ್ರಾಪ್ ಎಲ್ಲ ಅವ್ರಿಗೆ ಎಲ್ಲನೂ ಕಂಪ್ಲೀಟ್ ಅವ್ರಿಗೆ ಹೇಳ್ಬಿಟ್ಟಿದ್ವಿ. ಇವಾಗೆಲ್ಲ ರಿಮೂವ್ ಮಾಡ್ತಾಯಿದ್ದಾರೆ. ಮನೆಯವರು ಅಷ್ಟನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ನಿನ್ನೆ ಎಲ್ಲ ಸ್ವಲ್ಪ ಮೆಸ್ಸಿ ಆಗಿತ್ತು ಮನೆಯೆಲ್ಲ, ಮೇಲೆ ಕೆಳಗೆ ಎಲ್ಲ. ಇವಾಗೆಲ್ಲನೂ ಹಾಗೆ ಫ್ರೆಂಡ್ಸ್, ನಿನ್ನೆ ಅರಿಶಿನ ಶಾಸ್ತ್ರಕ್ಕೆ ಅಂತಂದು ಒಂದು ಸ್ಕ್ರೀನ್ ಹಾಕಿದ್ರು, ಶಾಸ್ತ್ರ ಮಾಡೋದಕ್ಕೆ ಅಂತ. ನಿಮಗೆ ಹೇಳಿದ್ದೆ, ಮೇಲೆ ನಾರ್ಮಲಾಗಿ ಡೆಕೋರೇಷನ್ ಮಾಡಿದರು ಅವ್ರ ಕ್ಯಾಂಡಿಡ್ ವೀಡಿಯೋಗ್ರಫಿಗೆ. ಇವಾಗ ಸ್ಕ್ರೀನ್ ಹಾಕಿದ್ರಲ್ಲ, ಅದು ಹಾಗೆ ಇಡಿಸಿದ್ವಿ, ತೊಗೊಂಡೋಗ್ಬೇಡಿ ಮೆಹಂದಿ ಹಾಕಕ್ಕೆ ಬರ್ತಾರೆ ಅಂತ. ಸೊ ಇವಾಗ ಆನ್ ದ ವೇ ಬಂದಿದ್ದಾರೆ ಮೆಹಂದಿ ಹಾಕೋರು. ಈಗ ಸ್ಟಾರ್ಟ್ ಮಾಡಬೇಕು. ನಮ್ಮ ಮನೆಯವ್ರಿಗೂ ಹೇಳಿದ್ದೀನಿ ಬೇಗ ರೆಡಿಯಾಗಿ ಅಂತ. ಅವರು ಎಲ್ಲ ಒಬ್ಬೊಬ್ಬರಾಗಿ ರೆಡಿ ಆಗ್ತಾಯಿದ್ದಾರೆ ಫ್ರೆಂಡ್ಸ್. ಪ್ರಾಬಬ್ಲಿ ಇವತ್ತು ಅಷ್ಟೊಂದೇನು ಕೆಲಸ ಇರಲ್ಲ ಅನಿಸುತ್ತೆ. ಏನಿದ್ರು ನಾಳೆ ಚೌಟ್ರಿಗೆ ತೊಗೊಂಡೋಗೋಕ್ಕೆ ಸಾಮಾನು ಏನೇನಿದೆ ಅದೆಲ್ಲ ಎತ್ತಿಟ್ಕೊಂಡಿದ್ದಾರೆ. ಇನ್ನೊಂದು ಸಲ ನೋಡಿಕೊಂಡು ಪ್ಯಾಕ್ ಮಾಡ್ಕೊಳ್ಳೋದು ಅಷ್ಟೇ ನಮ್ಮ ಮನೆಯವ್ರ ಕೆಲಸ. ಇನ್ನು ನಮ್ಮದು ಏನೂ ಇರಲ್ಲ ಫ್ರೆಂಡ್ಸ್. ನಂದು ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಜಸ್ಟ್ ಮೆಹಂದಿ ಹಾಕ್ಕೊಂಡು ಅದನ್ನು ವಾಶ್ ಮಾಡೋವರೆಗೂ ರೆಸ್ಟ್ ಮಾಡೋದು ಅಷ್ಟೇ ನನ್ನ ಕೆಲಸ. ಫೈನಲಿ ಈಗ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಗ್ರೀನ್ದು ಯಾವುದೂ ಇರಲಿಲ್ಲ, ಬುಕ್ ಮಾಡಿದ್ದೆ. ಚೆನ್ನಾಗಿ ಕಾಣಿಸ್ತಾಯಿತ್ತು ಆ್ಯಕ್ಚುಲಿ, ಸೈಜ್ ಎಲ್ಲ ಕರೆಕ್ಟಾಗಿತ್ತು. ತುಂಬ ಕಮ್ಮಿ ಪ್ರೈಸಲ್ಲಿ, ಜಸ್ಟ್ 350 ಫ್ರೆಂಡ್ಸ್ ಅದು. ಆಮೇಲೆ ನಮ್ಮ ದೊಡ್ಡಮ್ಮನೂ ಮೆಹಂದಿ ಮುಂಚೆನೇ ಹಾಕ್ಸ್ಕೊಂಬಿಟ್ಟಿದ್ರು, ಅವ್ರಿಗೂ ಟೈಮ್ ಇರಲ್ಲ ಅಂತ. ಅವ್ರದ್ದು ಫುಲ್ ಡಾರ್ಕಾಗಿ ಆಗಿತ್ತು ಮೆಹಂದಿ. ಚೆನ್ನಾಗಿ ಬಿಡ್ತಾಯಿದ್ರು, ತುಂಬ ಫಾಸ್ಟಾಗಿ ಬಿಟ್ಟರು ಮೆಹಂದಿನ. ನೋಡ್ತಾ ಇದ್ದಾರಲ್ಲ, ಕಾಲಿಗೆಲ್ಲ ತುಂಬ ಬೇಗನೆ ಆಗ್ತಾಯಿದ್ದಾರೆ. ನನಗೆ ಒಂದು 1.5 hour 2 hours ಮುಗಿಸಿದ್ರು ನಂದು ಮೆಹಂದಿ ಎಲ್ಲ. ಇನ್ನು ಮಿಕ್ಕವ್ರು ಮನೆಯವ್ರು ಯಾರ್ಯಾರು ಇದ್ದಾರೆ ಅವರಿಗೆ ಒಬ್ಬೊಬ್ಬರಾಗಿ ಕರ್ದು ಹಾಕ್ಕೊಡ್ತಾಯಿದ್ರು ಮನೆಯವರಿಗೆಲ್ಲ. ಫಸ್ಟ್ ನಂದು ಮುಗಿಸ್ಬಿಟ್ಟು ಹಾಕ್ಕೊಡ್ತಾಯಿದ್ದಾರೆ. ನಮ್ಮ ಮಮ್ಮಿನೂ ಹಾಕ್ಸ್ಕೊಬೇಕು ಅಂತ ನಿಂತಿದ್ದಾರೆ. ಮತ್ತು ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಸೊಸೆಗಳು, ಅವಳು ಹಾಕ್ಸ್ಕೊತಾ ಇದ್ದಾರೆ. ಮತ್ತು ನಮ್ಮ ಅತ್ತೆ, ಇನ್ನೊಬ್ಬರು ಅತ್ತೆ ಮಿಸ್ ಆಗಿದ್ದಾರೆ, ಅವರು ಸಿಟಿಗೆಲ್ಲ ಹೋಗಿದ್ದಾರೆ. ಇನ್ನೂ ಒಂದು 5-6 ಜನ ಇದ್ದಾರೆ. ಈಗ ನಮ್ಮ ಆಂಟಿ ಹಾಕ್ಸ್ಕೊತಾ ಇದ್ದಾರೆ ಫ್ರೆಂಡ್ಸ್. ಅವರಿಗೆ ಯಾವ್ಯಾವ ಥರ ಡಿಸೈನ್ಸ್ ಇಷ್ಟ ಅವರೆಲ್ಲ ಸಿಂಪಲ್ದೇ ಹಾಕ್ಸ್ಕೊತಾ ಇದ್ದಾರೆ. ತುಂಬ ಗ್ರ್ಯಾಂಡಾಗೆಲ್ಲ ಹಾಕ್ಸ್ಕೊತಾ ಇಲ್ಲ ಅವರು, ಮೀಡಿಯಮಾಗಿ ಹಾಕ್ಸ್ಕೊತಾ ಇದ್ದಾರೆ. ನಮ್ಮ ಅತ್ತೆನ ಹಾಕ್ಸ್ಕೊಂಡು ಕೂತಿದ್ದಾರೆ. ನೋಡಿ, ಎಲ್ಲ ಗ್ರೀನಲ್ಲಿ ಮಿಂಚ್ತಾ ಇದ್ದಾರೆ. ಫೈನಲಿ ಫ್ರೆಂಡ್ಸ್ ನಂದೆಲ್ಲ ಆಯಿತು. ಕಾಲಿಗೆ, ಕೈಯಿಗೆ,
ಕಂಪ್ಲೀಟಾಗಿ ಮುಗೀತು. ನಮ್ಮ ಫ್ಯಾಮಿಲಿಯವ್ರದ್ದು ಎಲ್ಲ ಆಗಿದೆ. ಎಲ್ಲ ನೋಡ್ತಾ ಇದ್ದೀರಲ್ಲ, ಕೈ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಎಲ್ರೂ ಗ್ರೀನಾಗಿ ಮಿಂಚ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ರೂ. ಇನ್ನೂ ಇದ್ದರು ಏನು ನನ್ನ ಕಸಿನ್ಸ್ ಎಲ್ಲ, ಅವರು ಕಾಲೇಜು ಸ್ಕೂಲಿಗೆ ಅಂತ ಹೋಗಿ ಇನ್ನೂ ಬಂದಿರಲಿಲ್ಲ. ಅದಾದಮೇಲೆ ಫ್ರೆಂಡ್ಸ್ ಮೆಹಂದಿ ಎಲ್ಲ ಆಯಿತು, ಸಂಜೆ ಆಯಿತು ಫ್ರೆಂಡ್ಸ್. ಇವಾಗ ಕೈಯೆಲ್ಲ ವಾಶ್ ಮಾಡಿದ್ರು. ನಾನು ಅವಾಗ ತಾನೇ ವಾಶ್ ಮಾಡ್ಕೊಂಡು ಬಂದಿದ್ದೆ. ಎಲ್ಲ ಸಾಮಾನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ನಾಳೆಗೆ ಏನೇನು ಬೇಕು, ನಾಳೆ ಆಗಲ್ಲ, ಮಾರ್ನಿಂಗಿಂದ ಚಪ್ಪರ ಹಾಕೋದು, ಪೂಜೆ ಅದು ಇದು ಅಂತ ಎಲ್ಲ ಇರುತ್ತೆ. ಸೊ ಇವಾಗಲೇ ಎಲ್ಲ ಮಾಡ್ಕೊತಾ ಇದ್ದಾರೆ. ಎಲ್ಲರೂ ಹಾಯ್ ಮಾಡಿ. ಅನ್ವಿಕಾ ಇಲ್ಲಿ ನೋಡು. ಮೆಹಂದಿ ಬಿಡ್ಕೋತಾ ಇದ್ದಾಳೆ ನಮ್ಮ ಅನ್ವಿಕಾ. ಎಲ್ಲರೂ ಅವ್ರವ್ರ ಮೆಹಂದಿ ತೋರಿಸಿ ಎಷ್ಟು ಅಂಟಿದೆ ಅಂತ. ಏನು ಜಾಸ್ತಿ ಅಂಟಿದ್ರೆ ಏನೈಶು? ಮೆಹಂದಿ ಜಾಸ್ತಿ ಅಂಟಿದ್ರೆ ಓ ಹಾಗಾದ್ರೆ ರವಿಗೆ ಹಾಕ್ಸ್ ನೋಡ್ಬೇಕು. ಅಕ್ಷು ಅವ್ನಿಗೆ ಹಾಕ್ಸ್ ನೋಡ್ಬೇಕು. ಅವನ್ ಜಾಸ್ತಿ ಅಂಟಿದ್ರೆ ನೀನು ಇಷ್ಟಪಡ್ತಾ ಇದೆಯಾ ಜಾಸ್ತಿ ಅಂತ, ಇಲ್ಲಾಂದ್ರೆ ಕಮ್ಮಿ ಅಂತ. ರವಿ ನೀನು ಜಾಸ್ತಿ ಇಷ್ಟಪಡ್ತೀಯ ಇವಳನ್ನ, ಇವಳು ಜಾಸ್ತಿ ಇಷ್ಟಪಡ್ತಾಳ ನೀನು? ಐಶು ಅಜ್ಜಿ ಕುತ್ಕೋ ಊಟ ಮಾಡು. ಬಾಯ್ ಈ ಕಡೆ ಬಾಯ್. ಅಕ್ಷು ರಂಜು ಕುತ್ಕೋ. ಅಕ್ಷು ಬಾಯ್ ಈ ಕಡೆ, ಚಳಿ. ರೂಮ್ ಈಗಿದ ನಾಚ್ಕೊಬೇಡ ತಿರ್ಗೋ. ಹೌಸ್ ಬಿಡ್ತಾಳಂತೆ. ನನ್ಗೊಂದು ಕೊಡು ಅನ್ವಿಕಾ, ಕೊಡಪ್ಪ ಪ್ಲೀಸ್. ಬಾ ಇಲ್ಲಿ ಬಾರೆ. ಅಲ್ಲ ಅಂತ ಕೊಡು. ಅಕ್ಷು ನೀಟಾಗಿ ಹಾಕು, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಮೆಲ್ಟ್ ಆಗ್ಬಿಟ್ಟು ಈಚೆ ಬಂದ್ಬಿಟ್ಟದು ಮೆಹಂದಿ. ಹೆಂಗ ಆಡ್ಕದ. ಆಮೇಲೆ ತಗೋರಿ ಬಿಡಿ, ಇವಾಗ ಬೇಡ ಸಾಕು. ಆಮೇಲೆ ಇನ್ನೇನು ಬೇಕು ರವಿ? ಬಜ್ಜಿ ರೆಡಿ ಆಗ್ತಾ ಇದೆ. ನೋಡಿ ಇವಳು ಮೆಹಂದಿ ಎತ್ಕೊಬಿಡ್ತಾರೆ ಅಂತ ಹೆಂಗೆ ಎಲೆ ಕೆಳಗಡೆ ಹಾಕೊಂಡು ಊಟ ಮಾಡ್ತಾ ಇದ್ದಾಳೆ. ಎಂತ ಬುದ್ಧಿವಂತೆ. ಮತ್ತೆ ಒಂದೇ ಒಂದು
ಅದು ಸೋಡಾ ಜಾಸ್ತಿ ಫ್ರೆಂಡ್ಸ್. ಇರು ಐಶು ಫ್ರೆಂಡ್ಸ್ ಇಲ್ಲಿ ನೋಡಿ ಎಲ್ಲ ಮೆಹಂದಿ ಇವಳ್ದೆಲ್ಲ ಆಯಿತು. ನಿಖಿತಾ ತಾಗಿ ನಿಖಿತಾ ಏನಾಗಲ್ಲ. ಇವಾಗ ನಮ್ಮ ಅತ್ತೆ ಮಗಳು ಅಕ್ಷು, ನಮ್ಮ ಆಂಟಿ ಮಗಳಿಗೆ ಬಿಡು ಮೆಹಂದಿ ಆರ್ಟಿಸ್ಟ್ ಇವಳು ಮೆಹಂದಿ ಬಿಡ್ಕೊಡ್ತಾ ಇದ್ದಾಳೆ. ಆ್ಯಂಡ್ ಪ್ಲಸ್ ಇವನು ಬಿಡ್ಸ ರವಿ ನೀಗ ಏನು ಮೆಹಂದಿ ಬೇಕು ಹೇಳು. ಇನ್ಶಿಲ್ ಬೇಕಾ? ಇನ್ಶಿಲ್ ಬೇಕಾ? ಮೆಹಂದಿ ಆರ್ಟಿಸ್ಟ್ ಹೆಂಗೆ ಹೇಳ್ತಾ ಇದ್ದೆ. ಅಕ್ಷು ನೀನೇನು ಹಾಕ್ಸ್ಕೊಡ್ತೀಯಾ? ನಾನು ಅವ್ರು ಏನು ಕೇಳ್ತಾರೋ ಅದು ಹಾಕ್ತೀನಿ. ಏನಕ್ಕೆ ಅದು? ಏನಕ್ಕೆ ಮೆಹಂದಿ ಹಾಕೊಳಕ್ಕ? ನಂಗೊಂಚೂರು ಹಾಕೊಡು. 3 ನಿಂಗೆನಾ? ನಾನು ಹಾಕ್ಸ್ಕೊಂಡಾಯ್ತು.